ನಮಸ್ಕಾರ ಗುರು, ನೀವು ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ನಾಳೆ ನಮ್ಮ ಬೆಂಗಳೂರು ಬುಸರು ಯು ಮುಂಬಾ ವಿರುದ್ಧ ಸ್ಟಾರ್ಟಿಂಗ್ ಸೈನಲ್ಲಿ ದೊಡ್ಡ ಬದಲಾವಣೆ ಮಾಡ್ತಾರೆ ಅಂತ ಹೇಳಬೇಕು. ಯಾರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಮ್ಮ ಬೆಂಗಳೂರು ಬುಸರದ 11ನೇ ಪಂದ್ಯ ಆಗಿದೆ ಅಂತ ಹೇಳಬೇಕು ಯು ಮುಂಬೈ ವಿರುದ್ಧ ಅಂತ ಹೇಳಬೇಕು. ಈಗ PK ಸೀಸನ್ 10ನಲ್ಲಿ 11ನೇ ಪಂದ್ಯ ಆಡ್ತಾರೆ ನಮ್ಮ ಬೆಂಗಳೂರು ಬುಸರು ಅಂತ ಹೇಳಬೇಕು. 8ನೇ ಸ್ಥಾನದಿದ್ದಾರೆ, ಪಾಯಿಂಟ್ಸ್ ಟೇಬಲ್ ಅಂತ ಹೇಳಬೇಕು. ಬೆಂಗಳೂರು ಬುಸರು ಇಲ್ಲಿಂದ ಗೆಲ್ತು ಅಂತಾನೆ ಪ್ಲೇ ಆಫ್ಗೆ ಆರಾಮಾಗಿ ಹೋಗ್ಬೋದು. ಬೆಂಗಳೂರು ಬುಸರು ಸೋಲ್ತು ಅಂತಾರೆ, ಇನ್ನೇನೊಂದು 2-3 ಮ್ಯಾಚ್ ಸೋಲ್ತು ಅಂತಾರೆ. ಅವ್ರು ಸೋಲಿ ಇವ್ರು ಗೆಲ್ಲಿ ಪಾಯಿಂಟ್ಸ್ ಟೇಬಲ್ ನೆಟ್ರಿಂದ ಹೋಗಬೇಕಾಗುತ್ತೆ ನಮ್ಮ ಬೆಂಗಳೂರು ಬುಸರು ಪ್ಲೇ ಆಫ್ಗೆ ಅಂತ ಹೇಳ್ತೀನಿ. ಆದರೆ ಆ ಪರಿಸ್ಥಿತಿ ಬೇಡ. ಬೆಂಗಳೂರು ಬುಸರು ಈ ಮುಂಬೈ ವಿರುದ್ಧ ಗೆಲ್ಲಲೇಬೇಕು ಅಂತ ಹೇಳ್ತೀನಿ. ಅವರು ಕೂಡ ಚೆನ್ನಾಗಿ ಆಟ ಆಡಿದೆ ಅಂತ ಹೇಳಬೇಕು. ಅವರು PKಯಲ್ಲಿ 7 ಪಂದ್ಯ ಆಡೋದು, PK ಸೀಸನ್ 10 7 ಪಂದ್ಯ ಆಡೋದು. ಅವರು ಒಳ್ಳೆ ಪೊಸಿಷನ್ ಇದ್ದಾರೆ, 5ನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳಬೇಕು ಯು ಮುಂಬಾ ಅಂತ ಹೇಳಬೇಕು. ನಮ್ಮ ಬೆಂಗಳೂರು ಬೂಸರ್ ವಿರುದ್ಧ ಅವರು ಕೂಡ 8ನೇ ಪಂದ್ಯ ಆಡ್ತಾರೆ ಅಂತ ಹೇಳಬೇಕು. ಈಗ ನಮ್ಮ ಬೆಂಗಳೂರು ಬೂಸರು ಯು ಮುಂಬೈ ವಿರುದ್ಧ ಗೆಲ್ಲಲೇಬೇಕು ಅಂತ ಹೇಳ್ತೀನಿ. ಸ್ಟಾರ್ಟಿಂಗ್ ಸೈನಲ್ಲಿ ದೊಡ್ಡ ಬದಲಾವಣೆ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಬೇಕು. ಹೊಸಲಿ ತಮಿಳ್ ತೆಳವಾಸಿರ್ತ ಸ್ಟಾರ್ಟಿಂಗ್ ಸೈನ್ಗೂ ಇವತ್ತಿನ ಸ್ಟಾರ್ಟಿಂಗ್ ಸೈನ್ಗೂ ಅಂದರೆ ಯು ಮುಂಬೈ ವಿರುದ್ಧ ಸ್ಟಾರ್ಟಿಂಗ್ ಸೈನಲ್ಲೂ ಬದಲಾವಣೆ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ತೀನಿ. ಯಾರಪ್ಪ ಅಂತಾರೆ, ಹೊಸಲಿ ರಣ್ ಸಿಂಗ್ನ ತಂದಿರು, ಈ ಸಲ ರಣ್ ಸಿಂಗ್ ಬದಲು ಸುಶೀಲ ತರೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳಬೇಕು. ಮತ್ತು ಇನ್ನೂ ಒಬ್ಬ ಹೊಸ ಡಿಫೆಂಡರ್ಸ್ನ ತರೋ ಆ ಪ್ಲಾನ್ ಇರುತ್ತೆ ನಮ್ಮ ಬೆಂಗಳೂರು ಬೂಸರ್ದು ಅಂತ ಹೇಳ್ತೀನಿ. ಸ್ಟಾರ್ಟಿಂಗ್ ಚಾನಲ್ಲಿ ಒಟ್ಟು 2 ಬದಲಾವಣೆ ಆಗುತ್ತೆ ಅಂತ ಹೇಳಬೇಕು. ಒಂದು ಡಿಫೆಂಡಿಂಗಲ್ಲಿ, ಒಂದು ಆಲ್ರೌಂಡರ್ ಅಂತ ಹೇಳಬೇಕು. ಆಲ್ರೌಂಡರ್ ರಣ್ ಸಿಂಗ್ ಬದಲು ಸುಶೀಲ್ ನವರ್ ಇವತ್ತು ತರೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಬೇಕು. ಸಬ್ಸ್ಟಿಟ್ಯೂಷನ್ ಮುಖಾಂತರ ಡೈರೆಕ್ಟಾಗಿ ತರೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಬೇಕು. ಮತ್ತು ಡಿಫೆಂಡಿಂಗಲ್ಲಿ ಬದಲಾವಣೆ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಬೇಕು. ಸುಬ್ರಹ್ಮಣ್ಯ ಅವರ ಬದಲಾಗಿ ಸುಬ್ರಹ್ಮಣ್ಯ ಅವರು ಸ್ಟಾರ್ಟಿಂಗ್ ಸ್ಥಾನದಲ್ಲಿ ಇದ್ದರು, ಅವ್ರ ಬದಲಾಗಿ ಸಲ ಯಾರೋ ಬೇರೆ ಆಟಗಾರನ ಸರೋ ಸಾಧ್ಯತೆ ಹೆಚ್ಚಾಗಿದೆ ನಮ್ಮ ಬೆಂಗಳೂರು ಬೂಸರ್ ಅಂತ ಹೇಳ್ತೀನಿ. ಯಾರಪ್ಪ ಅಂತಂದರೆ ಗುರು, ಮೋಹನ್ ಇರ್ಬೋದು ಅಥವಾ ಇನ್ನೊಬ್ಬ ಆಟಗಾರ ಅಕ್ಷಿತ್, ಅವರು ಕೂಡ ಬಳಸೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಬೇಕು ಗುರು. ಅವರು ಕೂಡ ಡಿಫೆಂಡರ್ ಅಂತ ಹೇಳಬೇಕು. ನೀವೆಂತ ಕಾಣಿಸೋ ಕಮೆಂಟ್ ಮಾಡಿ ಗುರು. ಮತ್ತು ಸಚಿನ್ ನರ್ವಾಲು ಕೂಡ ಬಳಸ್ಬೋದು ಬೆಂಗಳೂರು ಬೂಸರ್ ಡಿಫೆಂಡಿಂಗ್ ಆಗಿ, ಅವರು ಕೂಡ ಒಳ್ಳೆ ಆಲ್ರೌಂಡರು. ನೀವೆಂತ ಕಾಣಿಸೋ ಕಮೆಂಟ್ ಮಾಡಿ ಯಾವ ಆಟಗಾರ ಬರಲಿ ಚೆನ್ನಾಗಿರುತ್ತೆ ಅಂತ. ಸಿಗೋದು ನೆಕ್ಸ್ಟ್ ವಿಡಿಯೋ. ಟಾಟಾ ಬಾಯ್ ಬಾಯ್, ನಮಸ್ಕಾರ. ಜೈ ಬೆಂಗಳೂರು ಬೂಸ್. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸಿ ಯು ಸೂನ್. ಟಾಟಾ ಬಾಯ್ ಬಾಯ್.